ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಿಮ್ಗೆ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸ್ ಎಲ್ಲ ಹೇಳ್ಕೊಟ್ಟಿದ್ದೆ ಅಲ್ವಾ. ಇವತ್ತು ನಾನು ನಿಮ್ಗೆ ಬೋಟ್ ನೆಕ್ ಡಿಸೈನ್ ಹೇಳ್ಕೊಡೋಣ ಅಂತ ಇದ್ದೀನಿ. ಬೋಟ್ ನೆಕ್ ಡಿಸೈನ್ ಅಲ್ಲಿ ಒಂದು ಸಿಂಪಲ್ ಡಿಸೈನ್ ಹೇಳ್ಕೊಡೋಣ ಅಂತಿದ್ದೀನಿ. ಅದ್ರದ್ದು ಕಟಿಂಗು ಮತ್ತೆ ಸ್ಟಿಚಿಂಗ್ ಪ್ರತಿಯೊಂದು ಬರುತ್ತೆ. ಇವಾಗ ಕಟಿಂಗ್ ಬಂದು ನಿಮ್ಗೆ ಪೇಪರ್ ಅಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಪೇಪರ್ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಆದ್ಮೇಲೆ ನಾನು ನಿಮ್ಗೆ ಇದರಲ್ಲಿ ಬಟ್ಟೆಲಿ ಹೇಗೆ ಕಟ್ ಮಾಡಬೇಕು, ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಕಡೆ ಒನ್ ಬೈ ಒನ್ ತೋರಿಸ್ತಾ ಬರ್ತೀನಿ. ಪೇಪರ್ ಕಟಿಂಗ್ ಅಲ್ಲಿ ಬೇರೆ ಡಿಸೈನ್ ಇರುತ್ತೆ, ಬಟ್ಟೆ ಕಟಿಂಗ್ ಅಲ್ಲಿ ಬೇರೆ ಡಿಸೈನ್ ಇರುತ್ತೆ. ಎರಡು ಡಿಸೈನ್ ನೀವು ಕಲ್ತಂಗಾಗಲಿ ಅನ್ನೋ ಕಾರಣಕ್ಕೆ ಸಪ್ರೇಟ್ ತೋರಿಸ್ತಾ ಇದ್ದೀನಿ. ಮೆಜರ್ಮೆಂಟ್ ಮಾಡೋದೆಲ್ಲ ಸೇಮೇ ಇರುತ್ತೆ, ಡಿಸೈನ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಎರಡು ನೋಡಿ ಕಲ್ತ್ಕೊಳ್ಳಿ ಆಯ್ತಾ. ಪೇಪರ್ ಇಲ್ಲದೆ ಬಟ್ಟೆ ಮಾಡ್ತಾರೆ ಅಂತ ಏನು ಆರಾಮಾಗಿರಕ್ಕೆ ಹೋಗ್ಬೇಡಿ. ಇದನ್ನು ನೋಡ್ಕೊಳ್ಳಿ, ಅದನ್ನು ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ಆಯ್ತಾ. ಇವಾಗ ಅದು ಪೇಪರ್ ಕಟಿಂಗ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಬೋಟ್ ನೆಕ್ ಹೇಗೆ ಮೆಜರ್ಮೆಂಟ್ ತಗೋಬೇಕು ಅನ್ನೋ ತೋರಿಸೋಣ. ಫಸ್ಟ್ ಮೆಜರ್ಮೆಂಟ್ ತಗೊಳ್ಳೋದು ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಓಕೆ, ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಪ್ರತಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ, ತುಂಬಾ ಸಲ ಹಾಕಿದ್ದೀನಿ, ನೋಡಿ ಕಲ್ತ್ಕೊಳ್ಳಿ. ಇದರಲ್ಲೂ ಕೂಡ ನಾಳೆ ನಾಡಿದ್ರಲ್ಲಿ ಬಾಡಿ ಮೆಜರ್ಮೆಂಟ್ ಹೇಗೆ ತಗೋಬೇಕು, ಮಾಮೂಲಿ ಪ್ಲೈನ್ ಬ್ಲೌಸ್ಗಾಗಲಿ ಬೋಟ್ ನೆಕ್ ಬ್ಲೌಸ್ಗಾಗಲಿ ಯಾವ ರೀತಿ ತಗೋಬೇಕು ಅಂತ ನಾಳೆ ನಾಡಿದ್ರಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಬೋಟ್ ನೆಕ್ ಮೆಜರ್ಮೆಂಟ್ ತಗೊಳ್ಳಿಕ್ಕೆ ಮೇನ್ ಬೇಕಾಗಿರೋದೇ ಶೋಲ್ಡರ್, ಅಂದ್ರೆ ಭುಜ. ನಿಮ್ಮ ಭುಜ ಯಾರ್ಯಾರು ಬ್ಲೌಸ್ ಹೊಲಿತೀರೋ ಇಲ್ಲಿಂದ ಇಲ್ಲಿದೆಯಲ್ರೋ ಈ ಭುಜದಿಂದ ಈ ಭುಜ ಎರಡನ್ನೂ ಭುಜದ ಅಳತೆ ತಗೊಂಡು ಎಷ್ಟಿದೆ ಅಂತ ನೋಡಿ. ನನ್ನ ಭುಜ ಬಂದು ಇಲ್ಲಿಂದ ಇಲ್ಲಿಗೆ 15 ಇಂಚಿದೆ. ನಿಮ್ಮ ಭುಜದ ಅಳತೆ ತಗೊಂಡು ಬರೆದಿಟ್ಕೊಳ್ಳಿ. ಮಾರ್ಕ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸರಿ, ಬನ್ನಿ. ಅದಕ್ಕೂ ಮುಂಚೆ ತೋರ್ಸೋಕ್ಕಿಂತ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇದು ಭುವನ್ ಟೈಲರಿಂಗ್ ಕ್ಲಾಸ್ ಅಲ್ಲ, ಚೇತನ ಸ್ವ ಉದ್ಯೋಗ ಸಂಸ್ಥೆ. ಎಷ್ಟೋ ಜನ ನಾನು ನೋಡಿದ ತಕ್ಷಣ ಇದು ಭುವನ್ ಟೈಲರಿಂಗ್ ಕ್ಲಾಸೇನೆ, ಇದು ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ ಅನ್ಕೊಂತೀರಾ. ಇದು ಹೊಸ ಚಾನಲ್ ಕಂಡ್ರು, ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ. ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇದರಲ್ಲೂ ಕೂಡ ತುಂಬಾ ವಿಡಿಯೋಸ್ ಬರುತ್ತೆ, ಡಿಸೈನ್ಸ್ಗಳು ಬರ್ತಾ ಹೋಗುತ್ತೆ ಮುಂದೆ. ಹಾಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಓಕೆನಾ. ಆಮೇಲೆ ಕೆಲವರು ಮ್ಯಾಮ್ ನಮಗೆ ಕಲಿಬೇಕು ಅಂತ ಆಸೆ ಇದೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇದೆ ಹೊಲಿದಾಗ, ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ದು ಕ್ಲಾಸಸ್ ಕೂಡ ನಡೀತಾ ಇದೆ. ಆಫ್ಲೈನ್ಗಾದ್ರೂ ಬರ್ಬೋದು, ಮತ್ತೆ ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ. ಆನ್ಲೈನಲ್ಲಿ ಲೈವ್ ಅಲ್ಲಿ ಕ್ಲಾಸಸ್ ತಗೊಂತೀವಿ. ಲೈವ್ ಅಲ್ಲಿ ನಿಮಗೆ ಕ್ಲಾಸಲ್ಲಿ 2 ಅವರ್ ಕ್ಲಾಸಸ್ ಇರುತ್ತೆ. ಲೈವ್ಗೂ ಸೇರ್ಕೊಂಡು ನೀವು ಕ್ಲಾಸಲ್ಲಿ ಕಲ್ತ್ಕೋಬಹುದು, ಓಕೆನಾ. ಆಮೇಲೆ ಕುಚ್ ಕ್ಲಾಸ್ ಇರುತ್ತೆ ಕಣ್ರೋ. ಕುಚ್ ಕ್ಲಾಸ್ ಕೂಡ ಪ್ರತಿ 20 ಡಿಸೈನ್ಸ್ ಇರುತ್ತೆ. 20 ದಿನದಲ್ಲೇ ನೀವು ಆರಾಮಾಗಿ ನೀವು ಕುಚ್ಚು ಹಾಕೋದು ಕಲ್ತು ದುಡಿಮೆನೂ ಶುರು ಮಾಡ್ಬೋದು. ಮಿಷನ್ನೇ ಇಲ್ಲ, ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ ಅನ್ನೋರು ಮಾಡಿ ಕಲ್ತ್ಕೊಳ್ಳಿ, ಓಕೆನಾ. ಎಷ್ಟು ಡಿಸೈನ್ಸ್ ಇರುತ್ತೆ ಪಟ್ಪಟ ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು ಕ್ಲಾಸಸ್ ಸೇರ್ಕೊಂಡು ಕಲ್ತ್ಕೊಳ್ಳಿ, ಓಕೆನಾ. ಇವಾಗ ಬೋಟ್ ನೆಕ್ ಮಾಡೋದು ಮೆಜರ್ಮೆಂಟ್ ತೋರ್ಸೋಣ. ಇದು ಯಾಕೆ ಮ್ಯಾಮ್ ಇವತ್ತು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತೀರಾ? ಇವತ್ತು ಟೈಮ್ ಆಗೋಗ್ಬಿಟ್ಟಿದೆ, 8:30 ಮನೆಗೆ ಹೋಗ್ಬೇಕು. ಹಾಗಾಗಿ ಪಟ್ ಅಂತ ಒಂದು ಮಾಡಿ ತೋರಿಸ್ಬಿಟ್ಟು ನಿಮಗೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಮಾಡಿದೆ. ಹೇಳ್ಕೊಡ್ಬೇಕಾದ್ರೆ ಅರ್ಜೆಂಟ್ ಮಾಡಲ್ಲ, ನಿಧಾನ ಇರುತ್ತೆ, ಓಕೆನಾ. ಬನ್ನಿ ತೋರಿಸ್ತೀನಿ. ಓಕೆ, ಇವಾಗ ನಾವು ನ್ಯೂಸ್ ಪೇಪರ್ನ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟೇ ಇರುತ್ತೆ. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳಿ. ಚೆಸ್ಟ್ ಮೆಜರ್ಮೆಂಟು ನಿಮ್ಮ ಬಾಡಿ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳಿ. ಎಷ್ಟು ಬರುತ್ತೆ ಸುಮ್ಮನೆ ನಾನು ಅಂದಾಜು ಮೇಲೆ ಹಾಕ್ತೀನಿ. ರೆಡಿ ಬಂದು 9 ಇರುತ್ತೆ. ರೆಡಿ ಬಂದು 9 + 2 11. ಪೇಪರಲ್ಲಿ ಕರೆಕ್ಟಾಗಿ 11ಕ್ಕೆ ಬಂದಿದೆ ನೋಡಿ. ನಿಮ್ಮ ಬಾಡಿ ಮೆಜರ್ಮೆಂಟ್ ತಗೊಳ್ಳಿ. ಯಾವ ರೀತಿ ತಗೋಬೇಕು ಅಂತ ನಾಳೆ ನಾಡಿದ್ದು ವಿಡಿಯೋ ಕಳಿಸ್ಕೊಡ್ತೀನಿ. ಇದನ್ನ ನೋಡಿಕೊಂಡು ಡಿಸೈನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ, ಓಕೆನಾ. ಇಲ್ಲ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿರುತ್ತಲ್ರೋ, ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳಿ. ಮಾಮೂಲಿ ಪ್ಲೈನ್ ಬ್ಲೌಸ್ ಥರನೇ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳಿ, ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ಬೆನ್ನಿನ ಉದ್ದ, ಬ್ಯಾಕ್ ಲೆಂತ್. ಬೆನ್ನಿನ ಉದ್ದ ಬಂದು ನಿಮಗೆ ಎಷ್ಟು ಬೇಕು? 14 ಬೇಕಾ, 15 ಬೇಕಾ, 13 ಬೇಕಾ? ನಿಮ್ಮ ಡೀಪ್ ಎಷ್ಟಿರುತ್ತೋ, ಲೆಂತ್ ಎಷ್ಟಿರುತ್ತೋ ಅಷ್ಟನ್ನ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು ಬೆನ್ನಿನ ಉದ್ದನ. ಈಗ ನಮಗೆ ಒಂದು 14 ಬೇಕು, 1 ಇಂಚ್ ಎಕ್ಸ್ಟ್ರಾ 15 ತಗೋಬೇಕು. ಆದರೆ ಪೇಪರಲ್ಲಿ ನಾನು 14 ಇಂಚಿನ ತಗೊತಾ ಇದ್ದೀನಿ, ಓಕೆನಾ. ಅರ್ಥ ಆಯ್ತಲ್ಲ. ತಗೊಂಡು ಒಂದು ಸ್ಟ್ರೈಟ್ ಲೈನ ಹಾಕ್ತಾ ಇದ್ದೀನಿ, ಓಕೆ. ಇಷ್ಟ ಅರ್ಥ ಆಯ್ತಲ್ವೇನ್ರಪ್ಪ. ಅದಾದಮೇಲೆ ಶೋಲ್ಡರ್ ಅಳತೆ, ನಮ್ಮ ಭುಜದ ಅಳತೆ ಬಂದು ಎಷ್ಟಿದೆ? ನಮ್ಮ ಭುಜದ ಅಳತೆ ಬಂದು 15 ಇಂಚಿದೆ. 15ಅಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 7.5 ಆಗುತ್ತೆ, ಓಕೆನಾ. 7.5ಗೆ ಪೂರ್ತಿ ಇಲ್ಲಿಂದ ಇಲ್ಲಿ 7.5 ತಗೊಳ್ಳಿ. ನಿಮ್ಮ ಭುಜದ ಅಳತೆ ತಗೊಳ್ಳಿ. ನಿಮ್ಮದು 7 ಇದೆಯಾ, ಅದ್ರಲ್ಲಿ ಅರ್ಧ ಮಾಡಿಕೊಂಡು 7 ತಗೊಳ್ಳಿ. 8 ಇದೆಯಾ, ಅದ್ರಲ್ಲಿ ದಪ್ಪ ಇರೋರು 8 ಇದೆಯಾ, ಅಂದರೆ 14
14 ಇದ್ದರೆ ಅರ್ಧ ಮಾಡಿಕೊಂಡು 7 ತೊಗೊಳ್ಳಿ, 16 ಇದ್ದರೆ ಅರ್ಧ ಮಾಡಿಕೊಂಡು 8 ತೊಗೊಳ್ಳಿ, 15 ಇತ್ತು ಅಂದರೆ ಎಲ್ಲ ಕಣ ಇಷ್ಟಿಷ್ಟ ನಿಮ್ಮ ಶೋಲ್ಡರ್ ಅಳತೆ ಮಾಡ್ಕೊಳ್ಳಿ, ಅದು ಅರ್ಧ ಮಾಡ್ಕೊಳ್ಳಿ ತೊಗೊಳ್ಳಿ. ಇದು ಅರ್ಥ ಆಯ್ತಲ್ವ ಮೇಯ್ನು. ಅದಾದಮೇಲೆ ಸ್ಲೀವ್ ಆರ್ಮೂಲ್ ಕಂಕಳಿನ ಸುತ್ತನೂ ಕೂಡ ಅಷ್ಟೇ ತಗೋಬೇಕು. ಇಲ್ಲೂ ಕೂಡ 7.5, ಇಲ್ಲೂ ಕೂಡ 7.5. ಈ 7.5 ತಗೋಬೇಕಾದ್ರೆ ನಿಮ್ಮ ತಲೆಯಲ್ಲಿ ಹೋಗ್ಬೋದು, ಅಯ್ಯೋ ಇಷ್ಟೊಂದು 7.5 ಮ್ಯಾಮ್ ತೊಗೊತಾ ಇದ್ದಾರಲ್ವಾ, ಕಂಕ್ಳು ಕೆಳಗಡೆ ಲೂಸ್ ಬರಲ್ವಾ, ಕೆಳಗಡೆ ಇಷ್ಟೊಂದು ತೊಗೊತಾ ಇದ್ದಾರೆ, ಸುಮ್ಮನೆ ಏನಾರ ಹೇಳ್ತಾವ್ರಾ ಅನ್ನೋ ಫೀಲ್ ಬರ್ಬೋದು. 7 1 ನಿಮಿಷ ಲೈನ್ ಹಾಕ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮೇಲಕ್ಕೆ ಲೈನ್ ಹಾಕ್ಕೊಳ್ಳಿ ಈ ರೀತಿ. ಓಕೆನಾ. ಬ್ಯಾಕಲ್ಲಿ 1 ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು. ಫ್ರಂಟಲ್ಲಿ ಅರ್ಧ ಇಂಚು, ಇಲ್ಲೂ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಬಿಟ್ಟು ಈ ರೀತಿ ರೌಂಡ್ ಶೇಪ್ನ ತೆಗಿಬೇಕು. ಓಕೆನಾ. ಇಷ್ಟು ಅರ್ಥ ಆಯಿತಾ? ಕೇಳ್ಬೋದು ಮ್ಯಾಮ್ 7 5 ನಾವು ಮಾಮೂಲಿ ಈ ಮೆಜರ್ಮೆಂಟ್ಗೆ 2 3 5 ತೊಗೊತೀವಿ, ಇಲ್ಲಿ ನೀವು 7.5 ತೊಗೊತಾ ಇದ್ದೀರಲ್ಲ ಮ್ಯಾಮ್, ಸ್ಲೀವ್ ಅಳತೆ ಉದ್ದ ಆಗಲ್ವಾ, ಜಾಸ್ತಿ ಆಗಲ್ವಾ ಅಂತ ನೀವು ಕ್ವಶನ್ನ ಮಾಡ್ಬೋದು. ಉದ್ದನೂ ಆಗಲ್ಲ, ಜಾಸ್ತಿನೂ ಆಗಲ್ಲ, ಸೇಮೇ ಬರುತ್ತೆ. ಕಾರಣ ಏನು ಅಂತಂದರೆ ಈ ಲೆಂತು, ಅಂದರೆ ನಾವು ಫೋಲ್ಡಿಂಗ್ ಮಾಡಿರ್ತೀವಿ, ಈ ಲೆಂತು ನಮಗೆ ಇಲ್ಲೂ 5 ಇಲ್ಲೂ 5 10 ಬಂದಿರುತ್ತೆ. ಈಗ ನಾವು ಪೂರ್ತಿ 7.5 ಇಲ್ಲಿ 3.5 ಅಷ್ಟೇ ಬರುತ್ತೆ ಹೊರತು ಯಾವುದೇ ಚೇಂಜಸ್ ಆಗಲ್ಲ. ಇದು ಅಗಲ ಬಂದಿರುತ್ತೆ, ಇದು ಅಗಲ, ಅದರಲ್ಲಿ ಅಗಲ ಉದ್ದ ಈ ಕಡೆ ಸೈಡಲ್ಲಿ ಸೇಮ್ ಬಂದಿರುತ್ತೆ. ಈಗ ಅರ್ಥ ಆಯಿತಾ? ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಹ್ಞೂ ಅನ್ನೋದು ಪಾಪ ನೀವು ಹೇಳಿದ್ರೆ ನನಗೆ ಕೇಳಿಸಲ್ಲ, ಹಾಗಾಗಿ ನಾನು ಅರ್ಥ ಆಗಿದೆ ಅಂದ್ಕೊತೀನಿ. ನೀವು ಕಮೆಂಟ್ಸ್ಗಳು ಮಾಡ್ತಾಯಿದ್ರೆ ನನಗೆ ನೀವೇನು ಹೇಳ್ತಾ ಇದ್ದೀರಾ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಇಷ್ಟು ಅರ್ಥ ಆಯ್ತಲ್ವೇನ್ರೋ? ಇದು ಬ್ಯಾಕ್ ಬೆನ್ನಿನ ಉದ್ದ, ಅದಾದಮೇಲೆ ನಮ್ಮ ಶೋಲ್ಡರ್ ಅಳತೆ ತೊಗೋಬೇಕು, 2 ಕಡೆ ಸ್ಲೀವ್ ಆರ್ಮೋಲ್ ಸೈಡ್ನ ತೊಗೋಬೇಕು. ಅದಾದಮೇಲೆ ಇಲ್ಲಿಂದ ಈ ಕಡೆ ಸೈಡಿಗೆ ನಾವು ಶೋಲ್ಡರ್ನ 2.5 ತೊಗೋಬೇಕು. ಬೋಟ್ ನೆಕ್ಕಿಗೆ ಭುಜ ಕಮ್ಮಿ ಇದ್ರೇ ಅದು ಚೆಂದ. ಆಗಲಿ ತುಂಬ ಮಾಮೂಲಿ ಬ್ಲೌಸ್ ಥರ ಉದ್ದ ಇತ್ತು ಅಂದರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ 2.5 ತೊಗೊತಾ ಇದ್ದೀವಿ. ಬ್ಯಾಕಲ್ಲಿ 3 ಇಂಚ್ ತೊಗೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಬ್ಯಾಕಲ್ಲೂ 3.5 ಫ್ರಂಟಲ್ಲೂ 3.5 ತೊಗೊತಾರೆ, ಮಾರ್ಕ್ ಹಾಕ್ತಾರೆ. ಏನಕ್ಕೆ? 1 ನಿಮಿಷ ಲೈನ್ ಹಾಕ್ಬಿಟ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದರೆ ಅದು ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋಗುತ್ತೆ. ಓಕೆನಾ. ಈ ರೀತಿ ಲೈನ್ಸ್ ಹಾಕೋಣ. ಬ್ಯಾಕಲ್ಲೂ 3.5 ಫ್ರಂಟಲ್ಲೂ 3.5 ತೊಗೊಂಡ್ರೆ ನಮಗೆ ಬ್ಯಾಕ್ ಡೀಪಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅರ್ಧ ಇಂಚು ಕಮ್ಮಿ ಮಾಡಿ ಇದನ್ನು ಸ್ವಲ್ಪ ಮೇಲೆ ತೊಗೊಂಡು ಡೀಪ್ನ ಜಾಸ್ತಿ ಕೊಡೋಕ್ಕೋಸ್ಕರ ಅರ್ಧ ಇಂಚು ಕಮ್ಮಿ ತೊಗೊಂಡಿದ್ದೀನಿ. ಇದು ಮಾಮೂಲಿ ಬ್ಯಾಕಲ್ಲಿ 3 ತೊಗೊಳ್ಳಿ ಸಾಕು, ಫ್ರಂಟಲ್ಲಿ 3.5 ತೊಗೊಳ್ಳಿ. ಓಕೆನಾ. ಆಮೇಲೆ ಬೋಟ್ ಶೇಪ್ ಥರ ಇಲ್ಲಿ 2 ಇಂಚ್ ತೊಗೊಂಡು ಈ ಥರ ಶೇಪ್ನ ತೆಗೀರಿ. ಇದು ಬೋಟ್ ಶೇಪ್. ಇಲ್ಲಿಂದ ಇಲ್ಲಿ 2 ಇಂಚ್ ಇರಬೇಕು, ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿ 2 ಇಂಚ್ ಇಟ್ಕೊಂಡು ಈ ಥರ ಬೋಟ್ ಶೇಪಲ್ಲಿ ತೆಗಿಬೇಕು. ಅರ್ಥ ಆಯ್ತಲ್ಲ? ಬ್ಯಾಕಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿ 2 ಇಂಚ್ ತೊಗೊಳ್ಳಿ, ಈ ಥರ ಬೋಟ್ ಶೇಪಲ್ಲಿ ತೆಗೀರಿ. ನೀವು ಲೈನ್ಸ್ ಹಾಕ್ಕೊಳ್ಳಿ ಆದಷ್ಟು. ಇವಾಗ 2 ಇಷ್ಟು ಅರ್ಥ ಆಯ್ತಲ್ವಾ? ಇದಾದಮೇಲೆ ಇಲ್ಲಿಂದ ನಿಮ್ಮ ಮಾಮೂಲಿ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸಿಗೆ ಡೀಪ್ ತೆಗಿತೀರಲ್ರಪ್ಪ, ಆ ಥರ ಡೀಪ್ ತಕ್ಕೊಳ್ಳಿ. ಎಷ್ಟು? 10 10.5 ನಿಮ್ಮ ಡೀಪಿನ ಅನುಸಾರ. ಓಕೆ, ಈ ರೀತಿ ಡೀಪ್ ತಗೊಳ್ಳಿ. ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, 1 ನಿಮಿಷ ತೋರಿಸ್ತೀನಿ. ಇದು ಮಾಮೂಲಿ, ಇದು ಕಾಣಿಸ್ತಾ ಇದೆಯಾ ಈ ಡಿಸೈನು? ಇದು ಮಾಮೂಲಿ ಬ್ಲೌಸಲ್ಲಿ ಇದನ್ನು ಈ ಡಿಸೈನ್ನ ಮಾಡ್ಕೋಬೋದು. ಬೋಟ್ ನೆಕ್ಕಲ್ಲಿ ಯಾವ ರೀತಿ ಮಾಡ್ಕೋಬೇಕಪ್ಪ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ಸೇಮ್ ಡಿಸೈನೇ ಬೋಟ್ ನೆಕ್ಕಲ್ಲಿ ಬರುತ್ತೆ. ಇದು ಮಾಮೂಲಿ ಪ್ಲೈನ್ ಬ್ಲೌಸು, ಮಾಮೂಲಿ ನಿಮ್ಮ ಬ್ಲೌಸ್ಗಳು ಹಾಕ್ಕೊತೀರ, ಅದರಲ್ಲಿ ಡೀಪ್ ಮಾಡ್ಕೊಳ್ಳೋದು 2 3 5 ಹಾಕ್ಕೊಂಡು ಈ ಡಿಸೈನ್ ಮಾಡ್ಕೊಳ್ಳೋದನ್ನ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಕಟಿಂಗ್ ತೋರಿಸಿದ್ದೀನಿ. ಆ ಚಾನಲ್ನ ಹೋಗಿ ಸರ್ಚ್ ಮಾಡಿಕೊಂಡು ನೀವು ಈ ಡಿಸೈನ್ ನೋಡಿ ಕಲ್ತ್ಕೊಳ್ಳಿ, ಆಯಿತಾ? ಈಗ ಬೋಟ್ ನೆಕ್ಕಲ್ಲಿ ಈ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ಇವಾಗ ತೋರಿಸ್ತಾ ಇರೋದು. ಇವಾಗ ಆಯ್ತಲ್ವಾ? 2 ಇಟ್ಕೊಂಡು ಈ ಡಿಸೈನ್ ಇದನ್ನು ಲೆಂತ್ ಹಾಕಿದ್ದೀರಲ್ವ, ಈಗ ನೋಡಿ ಡಿಸೈನ್ ಹಾಕೋದು. ಇಲ್ಲಿಂದ ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲಿ ನಿಮ್ಗೆ ಎಷ್ಟು ಬ್ರಾಡಾಗಿ ಬೇಕೋ ಅದನ್ನು ರೌಂಡ್ ಶೇಪ್ನ ತೊಗೊಳ್ಳಿ. ಕಾಣಿಸ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಓಕೆ, ನೋಡಿ ಈ ಡಿಸೈನು ಸೇಮೇ ಬರುತ್ತೆ, ಆದರೆ ಬೋಟ್ ನೆಕ್ಕಲ್ಲಿ ಯಾವ ರೀತಿ ಬರುತ್ತೆ, ನಾರ್ಮಲ್ ನೆಕ್ಕಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಕಟ್ ಮಾಡಿದ್ಮೇಲೆ. ಇದು ಮಾಡೋದು ಗೊತ್ತಾಯ್ತಲ್ವಾ? ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಒನ್ನು ಚೆಸ್ಟ್ ಮೆಜರ್ಮೆಂಟು
ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳಿ. 9 + 2 10 + 2 ಎಷ್ಟರ ತೊಗೊಳ್ಳಿ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಸೇಮು. ಆಮೇಲೆ ಬೆನ್ನಿನ ಉದ್ದ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟನ್ನು ತಗೊಳ್ಳಿ, ಆಯಿತಾ. ಅದಾದಮೇಲೆ ನಿಮ್ಮ ಶೋಲ್ಡರ್ ಅಳತೆ ಅಂದರೆ ಭುಜದ ಅಳತೆ ತೊಗೊಂಡು ಅರ್ಧ ಮಾಡಿಕೊಂಡು ಇದನ್ನ ಇಟ್ಕೋಬೇಕು. ಇಷ್ಟು ಇಟ್ಕೊಂಡಿದ್ದೂ ಕೂಡ ಸ್ಲೀವ್ ಆರ್ಮೋಲು ಕೂಡ ಅಷ್ಟೇ ಬರುತ್ತೆ. ಬ್ಯಾಕಲ್ಲಿ 1 ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ತೆಗಿಬೇಕು, ಫ್ರಂಟಲ್ಲಿ ಅರ್ಧ ಇಂಚ್ ಇಟ್ಕೊಂಡು ಫ್ರಂಟ್ ಶೇಪ್ನ ತಕ್ಕೋಬೇಕು. ಇಷ್ಟು ಅರ್ಥ ಆಯ್ತಲ್ವಾ. ಅದಾದಮೇಲೆ ಇಲ್ಲಿ ವಾಪಸ್ 2.5 ಬರಬೇಕು. ವಾಪಸ್ 2.5 ತೊಗೊಂಡು ಇಲ್ಲಿ 3 ಇಂಚು, ಬ್ಯಾಕಲ್ಲಿ 3 ಇಂಚು, ಫ್ರಂಟಲ್ಲಿ 3.5 ಇಂಚ್ ಇಟ್ಕೊಂಡು ಶೇಪ್ನ ತೆಗಿಬೇಕು. ಈ ಥರ ಈ ಮೂಲೆಯಲ್ಲಿ 2 ಇಂಚ್ ಇಟ್ಕೊಂಡು ಶೇಪ್ನ ಹಾಕ್ಕೋಬೇಕು. ಇದು ಬೋರ್ಡ್ ಶೇಪಲ್ಲೇ ಬರಬೇಕು ಇವೆರಡನ್ನು. ಅದಾದಮೇಲೆ ಮಾಮೂಲಿ 2 ಇಂಚ್ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಡೀಪ್ನ ಹಾಕ್ಕೊಳ್ಳಿ. ಇದನ್ನು ಹಾಕಿರ್ತೀರಲ್ಲ, ಇಲ್ಲಿ ಕೆಳಗಡೆ ನಿಮಗೆ ಬೇಕಾಗಿರೋ ಡಿಸೈನ್ ಮಾಡಿ. ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ಮಾಡ್ಕೊಳ್ಳಿ, ಓಕೆನಾ. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಮಾಡ್ಕೊಳ್ಳಿ, ಓಕೆನಾ. ಇಷ್ಟೆಲ್ಲ ಆಯ್ತಲ್ವ. ಇವಾಗ ನಾವು ಫ್ರಂಟ್ ಲೆಂತ್ ತೊಗೋಬೇಕಪ್ಪ ಅಂದರೆ ನಿಮ್ಮ ಫ್ರಂಟ್ ಲೆಂತು ಭುಜದಿಂದ ಪಟ್ಟಿ ಪೀಸಿನವರೆಗೆ ನಿಮ್ಮ ಅಳತೆಯಲ್ಲಿ ತೊಗೊಂಡಿರ್ತೀರಲ್ಲ ಲೆಂತು, ಅದು ಎಷ್ಟಿರುತ್ತೆ ನೋಡಿಕೊಂಡು ಫ್ರಂಟ್ ಲೆಂತ್ ಹಾಕ್ಕೊಳ್ಳಿ. ಇಲ್ಲ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ವಿ ಅಂದರೆ ಭುಜದಿಂದ ಇದು ಚೆಸ್ಟಿಂದ ಕೆಳಭಾಗ ನಾನು ಒಂದು ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ಹೇಗೆ ಅಂತ ನಾಳೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಚಾನಲ್ಗೆ ಹಾಕಿಲ್ಲ, ಹಾಗಾಗಿ ನಾಳೆ ಕ್ಲಾಸ್ ಟೈಮಿಂಗ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಈಗ ನಮ್ಮದು 13 ಇದೆ, 13.5ನ ತೊಗೊತೀನಿ. ಲಾಸ್ಟಲ್ಲಿ ಬರುತ್ತೆ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಲೈನ್ ಇದೆ ಅಂದ್ಕೊತೀನಿ, ಸುಮ್ಮನೆ ಒಂದು ಡಮ್ಮಿ ಹಾಕ್ತೀನಿ, ಓಕೆನಾ. ಇಲ್ಲಿಂದ ಕೆಳಗಡೆಯಿಂದ 1.5 ಇಂಚ್ ತೊಗೊಂಡು ಈ ಶೇಪ್ನ ತೆಗಿಬೇಕು. ಲಾಸ್ಟಲ್ಲಿ ಒಂದು ಅರ್ಧ ಇಂಚ್ ತೊಗೋಬೋದು, ತೊಗೊಂಡೇ ಇರ್ಬೋದು, ಡಾಟ್ ಇಟ್ಕೋಬೋದು, ಜಾಸ್ತಿ ಚೆನ್ನಾಗಿ ಬರುತ್ತೆ. ಇಷ್ಟೇ ಕಂಡ್ರೋ ಬೋಟ್ ನೆಕ್ದು ಬ್ಯಾಕ್ ಡಿಸೈನ್. ಇದು ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಮಾಡ್ಕೊಳ್ಳಿ, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಬಟ್ಟೆ ಕಟಿಂಗ್ ಬಂದಾಗ ಅಲ್ಲಿ ಕೂಡ ಅವಾಗ ಬ್ಯಾಕ್ ಡಿಸೈನ್ ಚೇಂಜ್ ಮಾಡಿ ಇನ್ನೊಂದು ಡಿಸೈನ್ ಕಲ್ತಂಗಾಗತ್ತೆ. ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಓಕೆನಾ. ಸರಿ, ಇವಾಗ ಕಟ್ ಮಾಡೋಣ. ಓಕೆ, ಇವಾಗ ಕಟ್ ಮಾಡೋಣ. ಯಾವುದೇ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಫಸ್ಟು ಈ ಕಡೆ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿ ಎತ್ತಿಟ್ಕೊಳ್ಳಿ, ಓಕೆನಾ. ಅದಾದಮೇಲೆ ನೀವು ಇಲ್ಲಿ ಕಡೆ ಸೈಡ್ ಎದ್ದೋಗಿ ಬೇಕಾದರೆ ಈಗ ಕಟ್ ಮಾಡ್ಕೊಳ್ಳಿ. ಹಿಂಗೆ ತಿರುಗಿಸೋದು ಎಲ್ಲ ಮಾಡಿದ್ರೆ ಏನಾಗುತ್ತೆ, ಪೇಪರಲ್ಲಿ ಓಕೆ, ಬಟ್ಟೆಯಲ್ಲಿ ಆ ಥರ ಆಯಿತು ಅಂದರೆ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಗೆ ಬ್ಲೌಸ್ಗಳು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ರೀತಿಯೇ ಕಟ್ ಮಾಡ್ಕೊಳ್ಳೋದು. ಈ ರೀತಿ ಕಟ್ ಮಾಡಿಕೊಂಡು ಪೂರ್ತಿ ತೆಗಿಯೋಕ್ಕೆ ಹೋಗಲ್ಲ, ಕಾರಣ ಇದರಲ್ಲಿ ಪಟ್ಟಿ ಪೀಸ್ಗೆ ಹಾಕೋಬೋದು ಅಂದ್ಬಿಟ್ಟು ಬಟ್ಟೆ ವೇಸ್ಟ್ ಮಾಡಿಸಲ್ಲ. ಪೇಪರಲ್ಲೂ ಕೂಡ ನಾವು ಹೆಂಗೆ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವೋ ಬಟ್ಟೆಗೆ ಹೋದಾಗ ಅದೇ ಬರುತ್ತೆ ಅನ್ನೋ ಕಾರಣಕ್ಕೆ ನಿಮ್ಗಳಿಗೂ ಕೂಡ ನಾನು ಇದನ್ನು ಹೇಳ್ಕೊಡ್ತಾ ಇರೋದು. ಇದು ನನಗೆ ಸೇವ್ ಮಾಡ್ಕೊಳ್ಳಿ, ಇದನ್ನು ಸೇವ್ ಮಾಡ್ಕೊಳ್ಳಿ. ಓಕೆನಾ, ರೆಡಿ. ಇದಾಯಿತು. ಇದಾದಮೇಲೆ ಕಟಿಂಗು ಈ ಕಡೆ ತೆಗೆದು ಇಟ್ಕೊಂತು ಅಂದರೆ ಇದು ಪಟ್ಟಿ ಪೀಸ್ಗಾಗುತ್ತೆ. ಕೇಳ್ಬೋದು ಬೋಟ್ ನೆಕ್ಕಿಗೆ ಬ್ಯಾಕ್ ಹುಕ್ಕ ಫ್ರಂಟ್ ಹುಕ್ಕ ಅಂತ. ಬೋಟ್ ನೆಕ್ಕಲ್ಲಿ ಬ್ಯಾಕ್ ಹುಕ್ ಬರುತ್ತೆ. ಇದನ್ನು ಬೇಕಾದರೆ ನಮಗೆಲ್ಲ ಸಿಗಲಿಲ್ಲ ಅಂದರೆ ಒಂದನ್ನು ಅಟ್ಯಾಚ್ ಮಾಡ್ಕೋಬೋದು ಲೈನಿಂಗಲ್ಲಿ. ಮೈನ್ ಫ್ಯಾಬ್ರಿಕ್ಕು ಫುಲ್ ಸೀದಾ ಇರಬೇಕು. ಇದನ್ನು ಬೇಕಾದರೆ ಅಟ್ಯಾಚ್ ಮಾಡ್ಬೋದು, ಒಳಗೆ ಹೋಗುತ್ತಲ್ರೋ ಅದಕ್ಕೋಸ್ಕರ. ಈಗ ಮೈನ್ ನೋಡಿ ಡಿಸೈನ್. ಓಕೆ, ಡನ್. ಚೆನ್ನಾಗಿ ಬಂತೇನ್ರೋ ಮ್ಯಾಮ್? ಓಪನ್ ಮಾಡಿ. ಓಕೆ, ನೋಡಿ ಸೂಪರಾ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಹೊಲ್ಕೊಳ್ಳಿ, ಆಯಿತಾ. ಮಾಮೂಲಿ ಬ್ಲೌಸಲ್ಲಿ ಸೇಮ್ 2 ಇಟ್ಟು ತೋರಿಸ್ತೀನಿ ನೋಡಿ. ಏನು ಚೇಂಜಸ್ ಅನಿಸುತ್ತೆ ನಿಮಗೆ? ಕಾಣಿಸ್ತಿದ್ದೀನ್ರ 2 ಒಂದೇ ಕ್ಯಾಮ್ರಾ ಒಂದೇ ಇದರಲ್ಲಿ ಏನು ಚೇಂಜಸ್ ಅನಿಸುತ್ತೆ? ಇದು ಬ್ರಾಡಾಗಿ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ, ಅಲ್ಲಿ ಕಟ್ಟೋದು ಹಾಕ್ಕೋಬೋದು, ಬಟನ್ ಹಾಕ್ಕೋಬೋದು. ಇದು ಚೆನ್ನಾಗಿರುತ್ತೆ, ಇದೊಂಥರ ಚೆನ್ನಾಗಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಓಕೆನಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆಯಾ? ನೀವು ನಾನು ಮಾತಾಡೋದಕ್ಕೆ ನೀವು ರೆಸ್ಪಾನ್ಸ್ ಮಾಡಬೇಕು. ಅವಾಗ ಪಡಪಡ ಅಂತ ನೀವು ಮೆಸೇಜ್ ಮಾಡಿದ್ರೆ ನಾನು ಅದು ನೋಡ್ತಾ ಇರ್ತೀನ. ಓಕೆ, ಹಿಂಗೆ ಹೇಳಿದ್ರಲ್ವ ಅಂತ ನಮಗೂ ಖುಷಿ ಆಗುತ್ತೆ. ಎಸ್ ಮ್ಯಾಮ್ ಅಂತನೋ ಇಲ್ಲಾಂದರೆ ಸೂಪರ್ ಮ್ಯಾಮ್ ಅಂತನೋ ಏನಾದರೂ ಒಂದು ಕಮೆಂಟ್ಸ್ಗಳು ಮಾಡ್ತಾ ಇರಬೇಕು. ಓಕೆ, ಫಸ್ಟು ಬೋನ್ ಟೈಲರಿಂಗ್ ಕ್ಲಾಸಲ್ಲಿ ವಸ್ತ್ರಲ್ಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡೋರು. ಈ ಚಾನಲಲ್ಲಿ ಜಾಸ್ತಿ ಕಮೆಂಟ್ಸೇ ಬರಲ್ಲ. ನೀವು ಪಟ್ ಅಂತ ಮಾಡಿದ್ರೆ ನಮಗೂ ಖುಷಿಯಾಗಿ ಜಾಸ್ತಿ ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೆ.
ನೋಡಿದ್ರಲ್ವಾ ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಮಾರ್ಕ್ ಹಾಕಬೇಕು ಅಂತೇಳಿ. ನೀವು ಕೂಡ ಚೆನ್ನಾಗಿ ನಿಮ್ಮ ಅಳತೆ ಬ್ಲೌಸ್ ತಕ್ಕನಂಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ, ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಬಟ್ಟೆ ಕಟಿಂಗ್ ಮಾಡಬೇಕಾದ್ರೆ ಲೈನಿಂಗ್ ಹೆಂಗೆ ಕಟ್ ಮಾಡಬೇಕು, ಲೈನಿಂಗ್ ಹೆಂಗೆ ಮಾರ್ಕ್ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಅವಾಗ ಮಾಡ್ಕೊಳ್ಳೋಣ. ಓಕೆನಾ? ಅದಾದಮೇಲೆ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ಈ ಡಿಸೈನ್ ಹಾಕಿದ್ದೀನಿ. ಆ ಚಾನಲ್ ಕೂಡ ನೋಡಿಕೊಂಡು ನೀವು ಕಲ್ತ್ಕೋಬೋದು. ಓಕೆನಾ? ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ, ಬಾಯ್ ಕಣ್ರೋ.